ನಾನೀಗ ಒಂದು UPSC ಸಿವಿಲ್ ಸರ್ವಿಸ್ ಪಾಸ್ ಆದಮೇಲೆ ನಂದು ಕೈಯಲ್ಲಿ ಆದಷ್ಟು ವಿಧಿ ಪೋಷಕ ಟ್ರಸ್ಟಿಗೆ ಮತ್ತು ಸ್ವಲ್ಪ ಪೋರ್ ಸ್ಟೂಡೆಂಟಿಗೆ ಹೆಲ್ಪ್ ಮಾಡ್ತೇನೆ ಅಂತ ಈ ಮೂಲಕ ಹೇಳ್ತಿದ್ದೇನೆ. ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಬಹುಶಃ ನಾವು ಸಣ್ಣ ಪುಟ್ಟ ದಾನ ಮಾಡಿದೆ, ನೀವು ಮುಂದೆ ನಮ್ದು ಎಂಥದ್ದು ಅಲ್ಲ ಅನಿಸ್ತದೆ. ನಾವು ಗಣೇಶ್ ಕಾಂಚನ್ರವರ ಈ ಒಂದು ಕೊಡುಗೆ ಭಾಳ ಸಂತೋಷ ಆಯಿತು. ಹಾಗೆ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಾನು ಒಂದು ಈ ಸಂದರ್ಭದಲ್ಲಿ ನೀವು ಎಲ್ಲಿ ಮನೆ ಕಟ್ತೀರಿ ಆಸ್ಪಾಸಲ್ಲಿ ನಿಮಗೆ ತಗೊಂಡು ಹೋಗ್ತಾ ಆಗ್ತದೆ. ನಮ್ಮ ಐಟಮಲ್ಲಿ 30% ಡಿಸ್ಕೌಂಟ್ ಕೊಡ್ತೇವೆ. ನೀವು ಎಲ್ಲಿ ಬೇಕಾದ್ರೆ ತಗೊಂಡೋಗಿ. ಕಷ್ಟದಲ್ಲಿ ಬೆಳೆದ ಮೇಲೆ ಹೋಗ್ತಾರೆ. ಯಾಕೆ ಸುಖದಲ್ಲಿ ಫಸ್ಟ್ ಬೆಳೆದ ಕಡೆ ಕಷ್ಟ ಬರ್ತದೆ. ಈಗ ಫಸ್ಟ್ ನಿಮ್ಮ ಕಷ್ಟ ಬಂದಾಗಿದೆ, ಅದನ್ನ ಮುಂದೆ ನೀವು ಹೋಗ್ತೀರಿ. ಅದು ಹೋದಾಗ ಈ ಒಂದು ಏನು ಸಹಕಾರ ಮಾಡಿ ಅವ್ರು ಮರಿಬಾರ್ದು. ಹಾಗೆ ನೀವು ಸಹ ಅಷ್ಟೇ ಒಂದು ಮನೆಯನ್ನು ಯಾರಿಗಾದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ದೊಡ್ಡದಾದಾಗ ಒಂದು ಮನೆಯನ್ನು ಕಟ್ಟಿಕೊಟ್ಟು. ಇವತ್ತು ಯಕ್ಷಗಾನ ಕಲಾರಂಗದ ಜೊತೆ ಸೇರಿ ನಾವೊಂದು ಮನೆ ನಿರ್ಮಾಣ ಆಗಿದೆ. ನಿಜಕ್ಕೂ ನಾನು ಹಣ ಕೊಟ್ಟು ಅದರ ಹಿಂದಿನ ಕೆಲಸ ಒಂದು ಮನೆ ಕಟ್ಟಲಿಕ್ಕೆ ಏನಾಗಬೇಕು, ಮನೆ ಪ್ಲ್ಯಾನಿಂದ ಹಿಡಿದು ಪಂಚಾಯಿತು, ಅದಕ್ಕೆ ಲೈಸನ್ಸು ಮತ್ತು ಬೇರೆ ಪರಿಕರ ಒಟ್ಟು ಮಾಡೋದು, ತಂದು ಹಾಕೋದು, ಕೂರಿಸೋದು, ಲೆಕ್ಕ ಅದೆಲ್ಲ ಮಾಡಿದರೆ, ಈಗ ಹಿಂದೆ ಹೇಳಿದ್ದಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಈಗ ನೀವೆಲ್ಲ ಇಷ್ಟು ಮಾಡುವಾಗ ನಾವು ಮಾಡಿದ್ದು ದೊಡ್ಡದೇನಲ್ಲ ಅಂತ ನನ್ನ ಭಾವನೆ, ನಾನು ಪ್ರಾಮಾಣಿಕವಾಗಿ ಹೇಳುವಂಥದ್ದು. ಯಾಕಂದರೆ ನನಗೆ ಒಂದು ಮನವರಿಕೆ ಆಗಿದೆ, ಯಕ್ಷಗಾನ ಕಲಾರಂಗಕ್ಕೆ 10 ರೂಪಾಯಿ ಕೊಟ್ಟರು ಕೂಡ ಅದು 10 ರೂಪಾಯಿವರೆಗೆ ಕರೆಕ್ಟಾಗಿ ಖರ್ಚಾಗ್ತದೆ. ಯಾರಿಗೆ ಸೇರಬೇಕು, ಹೇಗೆ ಆಗಬೇಕು ಅದನ್ನು ಕರೆಕ್ಟಾಗಿ ಆಗ್ತದೆ ಅನ್ನುವಂಥದ್ದು ಅಂತ ನನಗೊಂದು ಆತ್ಮವಿಶ್ವಾಸ ಉಂಟು. ಮತ್ತು ನನಗೆ ಸ್ವತಃ ಅನುಭವವಾಗಿದೆ. ಆ ಒಂದು ಕಾರಣಕ್ಕಾಗಿ ನಾನು ನಮ್ಮ ಯಕ್ಷಗಾನ ಕಲಾರಂಗದವರ ಜೊತೆ ಇವತ್ತು ಇದ್ದೇನೆ, ಇನ್ನೂ ಕೂಡ ಮುಂದೆ ಇರ್ತೇನೆ. ಜನ್ಮ ಪಡೆಯುವುದಿದ್ದರೆ ಹಿಂದಿನ ಸಾಲ ತೀರಿಸಲಿಕ್ಕೆ ಬಂದದ್ದು ಅಂತ ಉಂಟು. ಎಲ್ಲಿಯೋ ಸಾಲ ಇತ್ತು, ಅದನ್ನು ತೀರಿಸಿದ್ದೇವೆ ಅನ್ನುವಂಥದ್ದೊಂದು ಧನ್ಯತೆ. ಜೊತೆಗೆ ನಿಮ್ಮೆಲ್ಲ ಸಹೃದಯಿಗಳು ತುಂಬ ಪುಣ್ಯವಂತರು ನೀವು. ಈಗ ಅವರೊಂದು ಮಾತಂದರು, ನಿಮ್ಮ ಜೊತೆಗಿರುವುದೇ ಒಂದು ನಮಗೆ ಪುಣ್ಯ, ಸೌಭಾಗ್ಯ ನಮ್ಮದು. ಸೊ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ನಮಗಂತೂ ಆಗೋದಿಲ್ಲ. ಆದರೆ ನಿಮ್ಮ ಜೊತೆ ನಾವು ಸಣ್ಣದೊಂದು ಚಿಕ್ಕ ಆಸು ನಮ್ಮದು, ನಿಮ್ಮ ಜೊತೆ ಇದ್ದೇವೆ ಅಂಥೇಳಿ ನಮ್ಗೆ ತುಂಬ ಖುಷಿ ಆಗ್ತಾ ಉಂಟು. ಅದಕ್ಕೆ ನನ್ನ ಮಿತ್ರರು ನಾನು ಇವತ್ತು ಕರ್ಕೊಂಡು ಬಂದೆ. ಯಾಕಂದರೆ ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದವರು.